ನವರಾತ್ರಿಯ 6ನೇ ದಿನ ದುರ್ಗೆಯ 9 ಅವತಾರಗಳಲ್ಲಿ ಒಂದಾದ ಕಾತ್ಯಾಯಿನಿ ದೇವಿಯನ್ನು ಆರಾಧಿಸಲಾಗುತ್ತದೆ. ಈ ದೇವಿಯು ರಕ್ಕಸರ ಸಂಹಾರಕ್ಕೆಂದು ಜನ್ಮ ತಾಳಿದಳು ಎಂದು ಹೇಳಲಾಗುತ್ತದೆ. ಒಮ್ಮೆ ಕಾತ್ಯಾಯನ ಎಂಬ ಋಷಿಯು ಪಾರ್ವತಿ ದೇವಿಯಂತಹ ಮಗಳನ್ನು ಪಡೆಯಬೇಕು ಎಂದು ಬಯಸಿ ತಪಸ್ಸನ್ನು ಕೈಗೊಳ್ಳುತ್ತಾನೆ. ಋಷಿಯ ಭಕ್ತಿಗೆ ಮೆಚ್ಚಿದ ದುರ್ಗಾಮಾತೆಯ ಆಶೀರ್ವಾದದಂತೆ ಜನಿಸಿದ ಮಗಳಿಗೆ ಕಾತ್ಯಾಯಿನಿ ಎಂದು ಹೆಸರಿಟ್ಟರು. ಕಾತ್ಯಾಯಿನಿಯು ದೊಡ್ಡವಳಾದ ನಂತರ ತನ್ನ 10 ಕೈಗಳಲ್ಲಿ ಶಸ್ತ್ರ ಹಿಡಿದು ದುಷ್ಕೃತ್ಯ ಎಸಗುವ ರಾಕ್ಷಸರ ನಾಶ ಮಾಡಲು ಆರಂಭಿಸುತ್ತಾಳೆ. ದುಷ್ಟ ರಾಕ್ಷಸರ ಸಂಹಾರಕ್ಕಾಗಿ ದುರ್ಗಾದೇವಿಯು ಅವತರಿಸಿದಳು ಎಂದು ಹೇಳಲಾಗುತ್ತದೆ. ಕಾತ್ಯಾಯಿನಿ ದೇವಿಯನ್ನು ಭಕ್ತಿಯಿಂದ ಆರಾಧಿಸುವ ಹೆಣ್ಣುಮಕ್ಕಳು ಒಳ್ಳೆಯ ಗಂಡನನ್ನು ಪಡೆಯುತ್ತಾರೆ ಎಂದು ಹೇಳಲಾಗುತ್ತದೆ. ಇನ್ನು ಪೂಜಾ ಸಮಯ ಬೆಳಗ್ಗೆ 11:53ರಿಂದ 12:28ರವರೆಗೆ ಅಥವಾ ಸಂಜೆ 6:30ರಿಂದ 7:30ರವರೆಗೆ ಪೂಜೆ ಸಲ್ಲಿಸಬಹುದು. ಪೂಜೆಯಲ್ಲಿ ದಾಸವಾಳ, ಬಿಳಿ ಕಮಲದ ಹೂ ಅಥವಾ ಪಾರಿಜಾತ ಹೂ ಬಳಸಿದರೆ ತುಂಬ ಉತ್ತಮ. ಇನ್ನು ಕಾತ್ಯಾಯಿನಿ ದೇವಿಗೆ ಬೂದು ಬಣ್ಣದ ಎಂದರೆ ತುಂಬ ಇಷ್ಟ ಆಗುತ್ತದೆ. ನೈವೇದ್ಯಕ್ಕಾಗಿ ಕೋಸಂಬರಿ ಚಿತ್ರಾನ್ನ, ಅಕ್ಕಿ ಅಥವಾ ಸಬ್ಬಕ್ಕಿ ಪಾಯಸ ಮಾಡಿದರೆ ತಾಯಿ ಒಲಿಯುತ್ತಾಳೆ. ಇನ್ನು ಮಂತ್ರ ಹೇಳುವುದಾದರೆ ಓಂ ಕಾತ್ಯಾಯಿನಿ ದೇವಿ ನಮಃ. ದಂತಕಥೆಯ ಪ್ರಕಾರ ಕಾತ್ಯ ಎಂಬ ಪ್ರಸಿದ್ಧ ಋಷಿ ಇದ್ದನು. ಜಗತ್ಪ್ರಸಿದ್ಧ ಮಹರ್ಷಿ ಕಾತ್ಯಾಯನನು ಕಾತ್ಯಾಯನ ಕುಲದಲ್ಲಿ ಜನಿಸಿದನು. ರಾಕ್ಷಸ ಮಹಿಷಾಸುರನ ದೌರ್ಜನ್ಯವು ಭೂಮಿಯ ಮೇಲೆ ಹೆಚ್ಚಾಗಿರುತ್ತದೆ. ದೇವತೆಗಳು ರಾಕ್ಷಸ ಮಹಿಷಾಸುರ ಮತ್ತು ಅವನ ದುಷ್ಕೃತ್ಯಗಳ ಮೇಲೆ ಕೋಪಗೊಂಡು ತಮ್ಮ ಸ್ವಯಂಯೋಜಿತ ಶಕ್ತಿಯಿಂದ ಮಾ ಕಾತ್ಯಾಯಿನಿಯನ್ನು ಒಟ್ಟಾಗಿ ಸೇರಿಸಿಕೊಂಡರು. ತಮ್ಮ ಕೋಪವನ್ನು ಶಕ್ತಿಯ ಕಿರಣಗಳಾಗಿ ಗೋಚರಿಸುವಂತೆ ಮಾಡಿದರು. ಅದು ಕಾತ್ಯಾಯನ ಋಷಿಯ ಆಶ್ರಮದಲ್ಲಿ ಗಟ್ಟಿಯಾಗುತ್ತದೆ. ನಂತರ ಅದಕ್ಕೆ ಅವರಿಂದ ಸರಿಯಾದ ರೂಪವನ್ನು ನೀಡಲಾಗುತ್ತದೆ. ಆದ್ದರಿಂದ ಮಾ ದುರ್ಗೆಯ ಅವತಾರವನ್ನು ಕಾತ್ಯಾಯಿನಿ ಅಥವಾ ಕಾತ್ಯಾಯನನ ಮಗಳು ಎಂದು ಕರೆಯಲಾಗುತ್ತದೆ. ಸಾಕ್ಷಾತ್ ಪರಶಿವನು ಮಹಿಷಾಸುರನನ್ನು ಸಂಹರಿಸಲು ಅವಳಿಗೆ ತ್ರಿಶೂಲವನ್ನು ಕೊಟ್ಟರೆ, ವಿಷ್ಣು ಸುದರ್ಶನ ಚಕ್ರವನ್ನು, ಅಂಗೀ ದೇವವನ್ನು, ಬಾಣವನ್ನು, ವಾಯುದೇವವನ್ನು ಬಿಲ್ಲು, ಇಂದ್ರದೇವ ಗುಡುಗು, ಬ್ರಹ್ಮದೇವ ನೀರಿನ ಪಾತ್ರೆಯೊಳಗೆ ರುದ್ರಾಕ್ಷ ಇತ್ಯಾದಿಗಳನ್ನು ನೀಡಲಾಯಿತು. ಬಳಿಕ ಕಾತ್ಯಾಯಿನಿ ರಾಕ್ಷಸನನ್ನು ಸಂಹರಿಸಿದಳು. ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ 3 ಸೇರಿ ಮಹಿಷಾಸುರನನ್ನು ನಾಶ ಮಾಡಲು ದೇವತೆಯನ್ನು ಸೃಷ್ಟಿಸಿದರು. ಋಷಿ ಕಾತ್ಯಾಯನಿನ ಸ್ಥಾನದಲ್ಲಿ ಜನಿಸಿದ ಕಾರಣ ಆಕೆಯನ್ನು ಕಾತ್ಯಾಯಿನಿ ಎಂದು ಕರೆಯುತ್ತಾರೆ. ಕಾತ್ಯಾಯಿನಿ ದೇವತೆಗಳ ಸಂಯೋಜಿತ ಶಕ್ತಿಗಳಿಂದ ಹುಟ್ಟಿದ ದೇವತೆ. ಸಾವಿರಾರು ಸೂರ್ಯರು, 3 ಕಣ್ಣುಗಳು, ಕಪ್ಪು ಕೂದಲು ಮತ್ತು ಬಹು ಕೈಗಳ ಶಕ್ತಿಯೊಂದಿಗೆ ಕಾತ್ಯಾಯಿನಿ ದೇವಿಯು ಮಹಿಷಾಸುರ ಎಂಬ ರಾಕ್ಷಸನನ್ನು ವಧಿಸಲು ಭೂಮಿಗೆ ಇಳಿದಳು. ಎಡಗೈಯಲ್ಲಿ ಖಡ್ಗ ಮತ್ತು ಕಮಲದ ಹೂವನ್ನು ಹಿಡಿದು, ಬಲಗೈಯಲ್ಲಿ ಅಭಯ ಮತ್ತು ವರದ ಮುದ್ರೆಯನ್ನು ಹಿಡಿದುಕೊಂಡು ಸಿಂಹದ ಮೇಲೆ ಸವಾರಿ ಮಾಡುತ್ತಿರುವುದನ್ನು ಕಾಣಬಹುದು. ಇದಾಗಿತ್ತು ಈ ನವರಾತ್ರಿಯ 6ನೇ ದಿನದ ಕಾತ್ಯಾಯಿನಿ ದೇವಿಯ ಪೌರಾಣಿಕ ಕಥೆ ಮತ್ತು ಈ ದೇವಿಯ ಹೆಸರಿನ ಹಿಂದಿನ ಮಹತ್ವ, ಇತಿಹಾಸವಾಗಿದೆ ಎಂದು ಸಹ ಹೇಳಬಹುದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ. ಧನ್ಯವಾದಗಳು.